ಸ್ನೇಹಿತರೆ, ನಮಸ್ಕಾರ. ರಾಜಕಾರಣದಲ್ಲಿ ಒಬ್ಬ ಪ್ರಬಲ ನಾಯಕ, ಅಹಿಂದ ವರ್ಗಗಳ ಒಬ್ಬ ಪ್ರಬಲ ನೇತಾರ, ಕುರುಬ ಸಮಾಜದ ಒಬ್ಬ ಕಟ್ಟಾಳು, ಜೊತೆಗೆ ಒಬ್ಬ ತಾಲೂಕು ಬೋರ್ಡ್ನಿಂದ ಬಂದಂಥ ಸಾಮಾನ್ಯ ಹುಡುಗ ಇವತ್ತು ಸಿ ಎಂ ಆಗುವವರೆಗೆ, ಅದು ಕೂಡ 2 ಬಾರಿ ಸಿ ಎಂ ಆಗುವವರೆಗೆ 2 ಹುದ್ದೆಯನ್ನು ಅಲಂಕರಿಸಿದಂತಹ, 2 ಬಾರಿ ಸಿ ಎಂ ಹುದ್ದೆಯನ್ನು ಅಲಂಕರಿಸಿದಂತಹ ಒಬ್ಬ ಧೀಮಂತ ನಾಯಕ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ. ನೇರ ನುಡಿ ಮತ್ತು ಸವಾಲಿನ ರಾಜಕಾರಣ, ಗಟ್ಟಿತನದ ಮೂಲಕ ಎಲ್ಲವನ್ನು ಕೂಡ ಎದುರಿಸಿಕೊಂಡು ಬಂದಂತಹ ನೇತಾರ. ಒಂದೇ ಒಂದು ರೂಪಾಯಿಯ ಅಕ್ರಮ ಭ್ರಷ್ಟಾಚಾರದ ಆರೋಪವನ್ನು ತನ್ನ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಹೊಂದದಂತಹ ಸಿದ್ದರಾಮಯ್ಯನವರಿಗೆ ಇವತ್ತು ಮೂಢ ಹಗರಣ ಅನ್ನೋದು ಉರುಳಾಗಿ ಕೊರಳಿಗೆ ಸುತ್ತುಕೊಂಡಿದೆ. ಇದರಲ್ಲಿ ಬಚಾವಾಗ್ತಾರೋ ಅಥವಾ ಇದರಲ್ಲಿ ಲಾಕ್ ಆಗ್ತಾರೋ, ಇದರಲ್ಲಿ ಸಿಲುಕಿಕೊಳ್ತಾರೋ ಅನ್ನೋದು ಕಾಲವೇ ಉತ್ತರ ಹೇಳಬೇಕು. ಆದರೆ ಸದ್ಯಕ್ಕಂತೂ ಸಿದ್ದರಾಮಯ್ಯನವರ ಇಡೀ ಕುಟುಂಬ ರಾಜಕಾರಣವೇ ಎಲ್ಲೂ ಕೂಡ ಹೆಸರನ್ನು ಮಾಡದಂತಹ ಹೊತ್ತಿನಲ್ಲಿ, ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ, ಬಟ್ ಯತೀಂದ್ರ ಸಿದ್ದರಾಮಯ್ಯನ ಹೊರತುಪಡಿಸಿ ಹೆಂಡತಿ ಆಗಲಿ ಅಥವಾ ಇನ್ನೊಬ್ಬರು ಯಾರೇ ಆಗಲಿ ಸಿದ್ದರಾಮಯ್ಯನವರ ಫ್ಯಾಮಿಲಿಯಿಂದ ರಾಜಕಾರಣಕ್ಕೂ ಕೂಡ ಬಂದಿಲ್ಲ, ಅಥವಾ ನಮ್ಮ ತಂದೆ ಅಥವಾ ನಮ್ಮ ಗಂಡ ಅಥವಾ ನನ್ನ ಕುಟುಂಬದವರು ಅಥವಾ ನನ್ನ ಅಣ್ಣ ತಮ್ಮ, ಹೀಗೆ ಸಿದ್ದರಾಮಯ್ಯನವರ ಹೆಸರು ಹೇಳಿಕೊಂಡು ರಾಜಕಾರಣವನ್ನು ಮಾಡಿದವರು ಯಾರೂ ಇಲ್ಲ ಅಂತೇಳಿ ಕಡಾಖಂಡಿತವಾಗ್ಲೂ ಕೂಡ ಹೇಳ್ಬೋದು. ಆದರೆ ಎಲ್ಲೂ ಕೂಡ ಕಾಣಿಸಿಕೊಳ್ಳದಂತಹ, ಎಲ್ಲೂ ಕೂಡ ಒಂದು ಫೋಟೋಕ್ಕೂ ಕೂಡ ಸಿಗದಂತಹ ಸಿದ್ದರಾಮಯ್ಯನವರ ಪತ್ನಿಯಿಂದ ಇವತ್ತು ಸಿದ್ದರಾಮಯ್ಯನವರಿಗೆ ಇಂಥದ್ದೊಂದು ಸವಾಲು ಎದುರಾಗುತ್ತೆ ಅಂತ ಹೇಳಿದ್ರೆ ಬಹುಶಃ ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಹಾಗಿರುವಂಥ ಪತ್ನಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ, ಯಾವ ಫೋಟೋದಲ್ಲೂ ಕೂಡ ಇಲ್ಲ, ಯಾವ ವೇದಿಕೆಯಲ್ಲೂ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಬಂದು ಕೂರೋದಿಲ್ಲ. ಎಲ್ಲೂ ಕೂಡ ನನಗೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ, ನಾನು ಸಿದ್ದರಾಮಯ್ಯನವರ ಪತ್ನಿ, ಮುಖ್ಯಮಂತ್ರಿಯವರ ಪತ್ನಿ ಅಂತ ಹೇಳ್ಬಿಟ್ಟು ಒತ್ತಡವನ್ನು ಹೇರಿಲ್ಲ ಅಂತ ಹೇಳಿದ್ರೆ ಎಂಥ ವಿಶೇಷ ಹೆಣ್ಣಲ್ವಾ. ನೋಡಿ, ಈ ರಾಜಕಾರಣದಲ್ಲಿ, ಅದು ಕೂಡ ರಾಜ್ಯ ರಾಜಕಾರಣದಲ್ಲಿ ಎಂತೆಂಥವರ ಪತ್ನಿಯರು ಏನೇನೆಲ್ಲ ಮಾಡಿದ್ದಾರೆ ಅನ್ನೋದಕ್ಕೆ ನಮ್ಮ ಕಣ್ಣೆದುರೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಅವರ ದರ್ಪ, ಅವರ ದೌಲತ್ತು, ಅವರ ಅಹಂಕಾರ, ಅಪ್ಪಪ್ಪಪ್ಪಪ್ಪಪ್ಪ, ಇಡೀ ಜಿಲ್ಲೆಯನ್ನೇ ಕಂಟ್ರೋಲ್ ಮಾಡುವಂತಹ ನಾಯಕರಿದ್ದಾರೆ, ರಾಜಕಾರಣವನ್ನು ಕಂಟ್ರೋಲ್ ಮಾಡುವಂತಹ ನಾಯಕರಿದ್ದಾರೆ. ಹೀಗೆ ಈ ರೀತಿ ಇರುವಂಥವರ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಪತ್ನಿ ತುಂಬ ಡಿಫ್ರೆಂಟು. ಹಾಗಾದರೆ ಸಿದ್ದರಾಮಯ್ಯನವರ ಪತ್ನಿಯಿಂದ ಇಷ್ಟೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಕಲ್ಪನೆ ಮಾಡಿದ್ರಾ? ಯಾಕೆ ಸಿದ್ದರಾಮಯ್ಯನವರ ಪತ್ನಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ? ಈವನ್ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲೂ ಕೂಡ ಬಂದಿರಲಿಲ್ಲ. ಇಷ್ಟು ಶೈ ಸ್ವಭಾವದ ಈ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅಮ್ಮನವರು ಇವತ್ತು ಇಂಥದ್ದೊಂದು ಮೂಢ ಹಗರಣ ಅನ್ನುವಂಥ ಸುಳಿಯಲ್ಲಿ ಸಿಲುಕಿಕೊಳ್ತಾರೆ ಅಂತ ಹೇಳಿದ್ರೆ ಅವರ ಈ ಮನಸ್ಥಿತಿ ಈಗ ಹೇಗಿರ್ಬೋದು, ಇವೆಲ್ಲದರ ಬಗ್ಗೆನೂ ಕೂಡ ಹೇಳ್ತಾ, ಜೊತೆಗೆ ಅವ್ರು ಯಾಕೆ ಎಲ್ಲ ಕಡೆಯಿಂದನೂ ಕೂಡ ದೂರ ಇದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ನಮ್ಮ ರಾಜ್ಯದಲ್ಲಿ ಭವಾನಿ ರೇವಣ್ಣನ ತಗೊಳ್ಳಿ, ಅನಿತಾ ಕುಮಾರಸ್ವಾಮಿಯನ್ನು ತಗೊಳ್ಳಿ, ಅಥವಾ ಇನ್ನೂ ಹಲವಾರು ಜನ ನಾಯಕರನ್ನು ತಗೊಳ್ಳಿ, ಅವರ ಪತ್ನಿಯರು ಆಡುವಂಥ ರೀತಿ, ನಡೆದುಕೊಳ್ಳುವಂಥ ರೀತಿ, ಇದರ ಬಗ್ಗೆ ಬಹುಶಃ ನೀವು ಗಮನಿಸಿರ್ತೀರ. ಅದರಲ್ಲೂ ಕೂಡ ಭವಾನಿ ರೇವಣ್ಣ ಇಡೀ ಹಾಸನನ್ನೇ ನಂದು ಅಂತೇಳಿ ಹೇಳ್ತಾರೆ. ಆ ರೀತಿಯಾಗಿ ಲೀಡರ್ಶಿಪ್ಪನ್ನು, ಡಿಕ್ಟೇಟರ್ಶಿಪ್ಪನ್ನು ತೋರಿಸುವಂತಹ ಮಹಿಳೆ, ಈ ರೀತಿ ಸಾಕಷ್ಟು ಜನ ಇದ್ದಾರೆ. ಅವರ ನಡುವೆ 2 ಬಾರಿ ಸಿ ಎಂ ಆದರೂ ಕೂಡ ಸಿದ್ದರಾಮಯ್ಯನವರ ಮಡದಿ ಪಾರ್ವತಮ್ಮ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ, ಎಲ್ಲೂ ಕೂಡ ನಾನೊಬ್ಬ ಸಿ ಎಂ ಪತ್ನಿ ಎನ್ನುವಂಥ ದರ್ಪವನ್ನು ತೋರಿಸಿಲ್ಲ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಕರ್ನಾಟಕದಲ್ಲಿ ಜಾತಿ, ಧರ್ಮ ಮತ್ತು ಭೇದಗಳನ್ನು ಹೊರತುಪಡಿಸಿ ಹೇಳೋದಾದರೆ ಯಾವುದೇ ಅಕ್ರಮ ಆಸ್ತಿಯ ಚಿಂತೆ ಇಲ್ಲದೆ ಇದ್ದಂತಹ ಮತ್ತು ಇನ್ಕಮ್ ಟ್ಯಾಕ್ಸ್ನ ಭಯ ಇಲ್ಲದೆ ರಾತ್ರಿ ನೆಮ್ಮದಿಯಿಂದ ಮಲಗ್ತಿದ್ದಂತಹ ಕೆಲವು ನಾಯಕರಲ್ಲಿ ಇದ್ದವರು ಸಿ ಎಂ ಸಿದ್ದರಾಮಯ್ಯ. ಆದರೆ ಇವತ್ತು ಅವರ ಸ್ಥಿತಿಯು ಕೂಡ ಬದಲಾಗಿ ಹೋಯಿತು. ಮೂಢ ಅನ್ನುವಂಥ ಒಂದೇ ಒಂದು ಅಕ್ರಮ ಇವರ ನಿದ್ದೆಯನ್ನೇ ಕೆಡಿಸಿಬಿಟ್ಟಿದೆ. ಇನ್ನು ಕರ್ನಾಟಕದಲ್ಲಿ ರಾಜಕೀಯವಾಗಿ ಮನಸಾಕ್ಷಿಯಿಂದ ಪ್ರಾಮಾಣಿಕ ಕೆಲಸವನ್ನು ಮಾಡೋದರಲ್ಲಿ ಒಬ್ಬರು ಇದ್ದರು ಅಂತೇಳಿ ಹೇಳ್ಬೋದಾಗಿತ್ತು ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರು ಮಾತು. ಆದರೆ ಅದು ಕೂಡ ಈಗ ಸ್ವಲ್ಪ ಉಲ್ಟಪಲ್ಟ ಆಗುವಂಥ ಲಕ್ಷಣ ಕಾಣಿಸ್ತಿದೆ. ಮಾತು ಸ್ವಲ್ಪ ಹೊರಟುವಾದರೂ ಕೂಡ ಹೃದಯ ಸ್ವಚ್ಛ ಹೂವಿನಂತೆ ಎನ್ನುವಂಥದ್ದು ಇವರ ಬಗ್ಗೆ ಇರುವಂತಹ ಒಳ್ಳೆಯ ಅಭಿಪ್ರಾಯ. ಕರ್ನಾಟಕದ ಮಾಜಿ ಸಿ ಎಂ ಆಗಿದ್ದರೂ ಕೂಡ, ಅಥವಾ ಸಿ ಎಂ ಆಗಿದ್ದಾಗಲೂ ಕೂಡ, ಅಥವಾ ಸಿ ಎಂ ಅಲ್ಲದೇ ಇದ್ದರೂ ಕೂಡ, ಸಾಮಾನ್ಯ ಶಾಸಕನಾಗಿದ್ದಾಗಲೂ ಕೂಡ ಎಲ್ಲೂ ಕೂಡ ರಾಜಕಾರಣದಲ್ಲಿ ತನ್ನ ಕುಟುಂಬವನ್ನು ಎಳೆದು ತಂದವರಲ್ಲ ಸಿದ್ದರಾಮಯ್ಯ. ದೊಡ್ಡ ಮಗ ರಾಕೇಶ್ ರಾಜಕೀಯದಲ್ಲಿ ತುಂಬ ಆ್ಯಕ್ಟಿವ್. ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಮಗ ರಾಕೇಶ್ನನ್ನು ಕಳೆದುಕೊಳ್ತಾರೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯ ವೃತ್ತಿತಃ ವೈದ್ಯರಾಗಿದ್ದರೂ ಕೂಡ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವಂಥ ನಾಯಕ. ಅದು ಬಿಟ್ಟರೆ ಅವರ ಪತ್ನಿಯಾಗಲಿ, ಅಣ್ಣ ತಮ್ಮಂದಿರು ಯಾರೂ ಕೂಡ ರಾಜಕೀಯದಲ್ಲಿ ಎಲ್ಲೂ ಕೂಡ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಇನ್ನು ಅವರ ಧರ್ಮ ಪತ್ನಿ ಪಾರ್ವತಮ್ಮ ಮಾತ್ರ ಬಹುಶಃ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೂ ಕೂಡ ಅವ್ರದ್ದು ಫೋಟೋ ಸಿಗೋದು 1-2 ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಯಾವ ಫೋಟೋನು ಕೂಡ ಸಿಗೋದಿಲ್ಲ. ಅಷ್ಟರ ಮಟ್ಟಿಗೆ ಎಲ್ಲೂ ಕೂಡ ಒಂದು ಫೋಟೋವನ್ನು ಕೂಡ ಇಟ್ಕೊಳ್ಳೋದಂತಹ ಪತ್ನಿ ಅಂತ ಹೇಳಿದ್ರೆ ಬಹುಶಃ ಈ ಪಾರ್ವತಮ್ಮ ಇರ್ಬೋದು.
ಯಾಕಂತ ಹೇಳಿದ್ರೆ ಎಲ್ಲೂ ಕೂಡ ಸಿದ್ದರಾಮಯ್ಯನ ಜೊತೆಗೆ ಕಾಣಿಸ್ಕೊಳ್ಳಲ್ಲ, ಸಿದ್ದರಾಮಯ್ಯನ ಜೊತೆಗೆ ಹೋಗಲ್ಲ, ಯಾವ ವೇದಿಕೆಯಲ್ಲೂ ಕೂಡ ಇರಲ್ಲ, ಯಾವ ಕಾರ್ಯಕ್ರಮವನ್ನು ಕೂಡ ಅಟೆಂಡ್ ಮಾಡಲ್ಲ. ಈ ರೀತಿ ಒಂದು ವಿಶೇಷ ಮತ್ತು ವಿಚಿತ್ರ ಸ್ವಭಾವದ ಹೆಣ್ಮಗಳು ಈಕೆ. ಮೈಸೂರು ಜಿಲ್ಲೆ ವರ್ಣ ಹೋಬಳಿಯ ಸಿದ್ದರಾಮನ ಹುಂಡಿ ಅನ್ನುವಂಥ ಚಿಕ್ಕ ಹಳ್ಳಿಯಲ್ಲಿ ರೈತನ ಮಗನಾಗಿ ಹುಟ್ಟಿದಂಥ ಸಿದ್ದರಾಮಯ್ಯವರ ಜನನ ಅತ್ಯಂತ ವಿಶೇಷ. ಹಾಗೆಯೇ ಸಿದ್ದರಾಮಯ್ಯ ಅವರಿಗೆ 10 ವರ್ಷ ಆಗೋವರೆಗೂ ಕೂಡ ಶಾಲೆಗೆ ಹೋಗೋಕ್ಕೆ ಅವಕಾಶವೇ ಸಿಗಲಿಲ್ಲ. ನಂತರ ನೇರವಾಗಿ 5ನೇ ತರಗತಿಗೆ ಪ್ರವೇಶವನ್ನು ಪಡೆದು ಶಾಲೆಗೆ ಕಾಲಿಡ್ತಾರೆ. ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ LLB ಮಾಡಿ ಜೂನಿಯರ್ ಲಾಯರ್ ಆಗಿ ಕೆಲಸವನ್ನು ಶುರು ಮಾಡ್ತಾರೆ ಸಿದ್ದರಾಮಯ್ಯ. ಕೆಲವರ ಪ್ರಭಾವದಿಂದ, ಅಂದರೆ ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದ ರಾಜಕೀಯದ ಕಡೆಗೆ ಆಸಕ್ತಿಯನ್ನು ಬೆಳೆಸಿಕೊಂಡು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಸಿದ್ದು. ಸಾಕಷ್ಟು ಏಳು ಬೀಳುಗಳ ನಂತರವೇ ಕೊನೆಗೂ ಹಠ ಬಿಡದೆ ಕರ್ನಾಟಕದ ಪೂರ್ಣಾವಧಿ CM ಆಗಿ ಸೇವೆ ಸಲ್ಲಿಸುವವರೆಗೂ ಕೂಡ, ನಂತರ 2ನೇ ಅವಧಿಗೆ ಈಗ ಮತ್ತೆ ಸೇವೆಯನ್ನು ಸಲ್ಲಿಸುವವರೆಗೂ ಕೂಡ ಸಿದ್ದರಾಮಯ್ಯ ಬಂದು ತಲುಪುತ್ತಾರೆ. 90ರ ದಶಕದಲ್ಲೇ ಮಾಜಿ ಪ್ರಧಾನಿ HD ದೇವೇಗೌಡರ ಗರಡಿಯಲ್ಲಿ ಸಿದ್ದರಾಮಯ್ಯ ಪಳಗಿದ್ದಾರೆ. ದೇವೇಗೌಡರು CM ಆಗಿದ್ದಂಥ ಸಂದರ್ಭದಲ್ಲಿ ಹಣಕಾಸು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಂತರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನಿರ್ವಹಿಸಿದ್ದಾರೆ. ಆನಂತರ JDSನಿಂದ ಅಸಮಾಧಾನಗೊಂಡು ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ಳುತ್ತಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ ನಂತರ ಸಿದ್ದರಾಮಯ್ಯನವರನ್ನು ಹಿಡಿಯೋರೇ ಇಲ್ಲ. ಇನ್ನು 1978ರಲ್ಲಿ ಮೊದಲ ಚುನಾವಣೆಯನ್ನು ಸಿದ್ದರಾಮಯ್ಯ ಎದುರಿಸುವಂಥದ್ದು. ಮೈಸೂರಿನ ತಾಲೂಕು ಬೋರ್ಡು ಚುನಾವಣೆಗೆ ಭಾರತೀಯ ಲೋಕದಳ ಟಿಕೆಟನ್ನು ಪಡೆದು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ. 1983ರಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ. ರಾಜ್ಯ ಚುನಾವಣೆಯಲ್ಲಿ ಭಾರತೀಯ ಲೋಕದಳದಿಂದ ಸ್ಪರ್ಧೆ ಮಾಡಿದಂಥ ಇದೇ ಸಿದ್ದು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆಲ್ತಾರೆ. ಭಾರತೀಯ ಲೋಕದಳದಿಂದ ಜನತಾ ಪಕ್ಷಕ್ಕೆ ಸೇರಿದಾಗ ಇವರನ್ನು ಹೊಸದಾಗಿ ರಚಿಸಿದಂಥ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ. 85ರಲ್ಲಿ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧೆ ಮಾಡಿದಂಥ ಸಿದ್ದು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ತಾರೆ. ಆ ಬಳಿಕ ಪಶುಸಂಗೋಪನೆ ಸಚಿವರಾಗ್ತಾರೆ. ಸಂಪುಟ ಪುನರಚನೆಯ ಬಳಿಕ ಸಿದ್ದರಾಮಯ್ಯ ಅವರು ರೇಷ್ಮೆ ಮತ್ತು ಸಾರಿಗೆ ಸಚಿವರು ಕೂಡ ಆಗ್ತಾರೆ. 89ರಲ್ಲಿ ಚುನಾವಣೆಯಲ್ಲಿ ಸೋತಂತ ನಂತರ ಜನತಾದಳವನ್ನು ಸೇರ್ತಾರೆ ಇದೇ ಸಿದ್ದು. ಜನತಾದಳದ ಕಾರ್ಯದರ್ಶಿಯಾಗಿಯೂ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ 94ರಲ್ಲಿ ಹಣಕಾಸು ಸಚಿವರಾಗಿ ದೇವೇಗೌಡರ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. 99ರಲ್ಲಿ ದೇವೇಗೌಡರ ಜೊತೆಗೆ ಸೇರಿ ಜಾತ್ಯತೀತ ಜನತಾದಳದ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಷ್ಟೇ ಅಲ್ಲದೆ 2 ಬಾರಿ ಉಪಮುಖ್ಯಮಂತ್ರಿಯೂ ಕೂಡ ಆಗ್ತಾರೆ. ಅಂದರೆ 1996ರಿಂದ 99ರವರೆಗೆ ಮೊದಲ ಬಾರಿ ದಳದಿಂದ ಹಾಗೂ 2004-05ರಲ್ಲಿ ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ರಚನೆಯಾದಾಗ 2ನೇ ಬಾರಿ ಉಪಮುಖ್ಯಮಂತ್ರಿಯಾಗಿ ಮತ್ತು ಹಣಕಾಸು ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ. ಅಹಿಂದ ಸ್ಥಾಪನೆ ಬಳಿಕ JDSನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ತಾರೆ. 2013ರಲ್ಲಿ CM ಕೂಡ ಆಗ್ತಾರೆ. ಮೊದಲ ಬಾರಿಗೆ CM ಆಗಿ 5 ವರ್ಷಗಳ ಕಾಲ ಪೂರ್ಣಾವಧಿ CM ಆದಂಥ ಹೆಗ್ಗಳಿಕೆಯನ್ನು ಗಳಿಸಿಕೊಳ್ತಾರೆ ಸಿದ್ದರಾಮಯ್ಯ. ಅದು ಕೂಡ ಹೊರಗಡೆಯಿಂದ ಬಂದು ಕಾಂಗ್ರೆಸ್ನಲ್ಲಿ 5 ವರ್ಷಗಳ ಕಾಲ CM ಆಗೋದು ತಮಾಷೆನೇ ಮಾತಲ್ಲ. ಈ ರೀತಿಯಾಗಿ ರಾಜಕೀಯದಲ್ಲಿ ಹಂತ ಹಂತವಾಗಿ ಎಲ್ಲ ಮೆಟ್ಟಿಲುಗಳನ್ನು ಏರಿಕೊಂಡು ಬಂದಂತಹ ಸಿದ್ದರಾಮಯ್ಯ ನಂತರ ಮತ್ತೆ ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾರೆ. ಇದಾದ ಬಳಿಕ ಮತ್ತೊಮ್ಮೆ ಈಗ CM ಆಗಿ ಅಧಿಕಾರವನ್ನು ನಿರ್ವಹಿಸ್ತಿದ್ದಾರೆ. ಕಳೆದ 1.5 ವರ್ಷದಿಂದ CM ಆಗಿರುವಂಥ ಸಿದ್ದರಾಮಯ್ಯನವರು ತಮ್ಮ ಕೈಯಲ್ಲಾದಂಥ ಒಳ್ಳೆ ಕೆಲಸಗಳನ್ನು ಮಾಡುವುದು ನಿಟ್ಟಿನಲ್ಲಿ ಮುನ್ನೋಡಿಯನ್ನು ಬರಿತಾ ಇದ್ದಾರೆ. ಆದರೆ ಎಲ್ಲೂ ಕೂಡ ತನ್ನ ಕುಟುಂಬವನ್ನಾಗಲಿ ಅಥವಾ ತನ್ನ ಪತ್ನಿಯನ್ನಾಗಲಿ ಎಲ್ಲೂ ಕೂಡ ಕರ್ಕೊಂಬರದಂಥ ಸಿದ್ದರಾಮಯ್ಯ ಇವತ್ತು ಪತ್ನಿಯಿಂದನೇ ಮೂಢ ಅನ್ನುವಂಥ ಹಗರಣದಲ್ಲಿ ಸಿಲುಕಿಕೊಳ್ತಾರೆ ಅಂತ ಹೇಳಿದ್ರೆ ಅತ್ಯಂತ ಘೋರ ದುರಂತ. ಇನ್ನು ಇಷ್ಟೆಲ್ಲ ಸಾಧನೆ ಜನಪ್ರಿಯತೆ ಪಡೆದಿರುವಂಥ ಸಿದ್ದರಾಮಯ್ಯ ಕುಟುಂಬದವರನ್ನು ಮೀಡಿಯಾ ಮುಂದೆ ಬರೋದಕ್ಕೆ ಬಿಟ್ಟೇ ಇಲ್ಲ. ಕುಟುಂಬದವರು ಯಾರೂ ಕೂಡ ಕ್ಯಾಮ್ರಾ ಮುಂದೆ ಅಷ್ಟಾಗಿ ಬರೋದೂ ಕೂಡ ಇಲ್ಲ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಂತೂ ಒಂದೇ ಒಂದು ಬಾರಿಯೂ ಕೂಡ ಮೀಡಿಯಾಗಳ ಮುಂದೆ ಅಥವಾ ಮಾಧ್ಯಮಗಳ ಮುಂದೆ ವೇದಿಕೆಗಳಲ್ಲಿ ಕೂರಲಿಲ್ಲ. ಅಲ್ಲದೆ ತಮ್ಮ ಪತಿ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೂ ಕೂಡ ಪಾರ್ವತಿ ಎಲ್ಲಿಯೂ ಕೂಡ ಕಾಣಿಸಿಕೊಂಡಿಲ್ಲ. ಈ ಅಧಿಕಾರದಲ್ಲಿದ್ದರೆ ತಮ್ಮದೇ ದರ್ಬಾರ್ ನಡೆಸುವ ಎಷ್ಟೋ ರಾಜಕೀಯ ನಾಯಕರ ನಡುವೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮಾತ್ರ ಸಾಮಾನ್ಯ ಮಹಿಳೆಯಂತೆ ಜೀವನ ನಡೆಸುವವರು ಮಾತ್ರ ಎಲ್ರಿಗೂ ಮಾದರಿ ಅಂತಲೇ ಹೇಳ್ಬೋದು. ಇದರ ಮಧ್ಯೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ನಿಮಗೆ ಆಗಲೇ ಹೇಳಿದ ಹಾಗೆ ಪಾರ್ವತಿಯವರು ಎಲ್ಲಿಯೂ ಕೂಡ ಕಾಣಿಸ್ಕೊಳ್ಳಲ್ಲ. ಅದರಲ್ಲೂ ಕೂಡ ಮೀಡಿಯಾದಿಂದ ಅವರು ತುಂಬ ದೂರ ಇರ್ತಾರೆ. ಪ್ರಮಾಣ ವಚನ ಸ್ವೀಕಾರ ಕಾರಣಕ್ಕೂ ಬರುವಂತೆ ಸಿದ್ದರಾಮಯ್ಯ ಹೇಳಿದ್ರಂತೆ. ಆದರೆ ಪಾರ್ವತಿಯವರು ಅದನ್ನು ನಿರಾಕರಿಸಿ ಕಾರ್ಯಕ್ರಮಕ್ಕೂ ಕೂಡ ಹೋಗಿಲ್ಲ. ಅಲ್ಲದೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲೂ ಕೂಡ ಸಿದ್ದರಾಮಯ್ಯ ಸಾಧಕರ ಕುರ್ಚಿಯಲ್ಲಿ ಕುಳಿತಾಗಲೂ ಕೂಡ ವೀಕೆಂಡ್ ತಂಡ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರು ಕೂಡ ಪಾರ್ವತಿ ಬರಲಿಲ್ಲ. ತುಂಬ ನಾಚಿಕೆ ಸ್ವಭಾವದವರು ಆಗಿರೋದ್ರಿಂದ ಪಾರ್ವತಿ ಹೊರಗಡೆ ಎಲ್ಲೂ ಕೂಡ ಬರೋದಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಅಭಿಪ್ರಾಯ. ಸಾಮಾನ್ಯ ಮಹಿಳೆಯಂತೆ ತಂದಾಯಿತು, ತನ್ನ ಕೆಲಸ ಆಯಿತು ಅಂತ ಹೇಳ್ಬಿಟ್ಕೊಂಡು ಇದ್ದು ಬಿಡ್ತಾರಂತೆ. ಇನ್ನು ಒಮ್ಮೆ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಪಡೆಯೋದಕ್ಕೆ ಸಿದ್ದು ಹೋಗಿದ್ದಾಗ ಅವರ ಜೊತೆಗೆ ಪಾರ್ವತಿಯವರು ಕೂಡ ಹೋಗಿದ್ರಂತೆ. ಆದರೂ ಪಾರ್ವತಿಯವರು ಸಾಮಾನ್ಯರಂತೆ ನಿಂತು ದೇವಿಯ ದರ್ಶನವನ್ನು ಪಡೆದಿದ್ರಂತೆ. ಆಗ ಮೀಡಿಯಾದವರಿಗೆ ವಿಚಾರ ಗೊತ್ತಾಗಿ ಫೋಟೋಗಳನ್ನು ಕ್ಲಿಕ್ಕಿಸಿದ್ರಂತೆ. ಇದು ಪೊಲೀಸ್ನವರಿಗೆ ಗೊತ್ತಾಗಿ ಈ ಎಲ್ಲ ಫೋಟೋಸ್ಗಳನ್ನು ಕೂಡ ಡಿಲೀಟ್ ಮಾಡೋದ್ರೊಳಗೆ ಪಾರ್ವತಿ ಅಲ್ಲಿಂದ ನಾಪತ್ತೆ.
ಅಷ್ಟು ನಾಚಿಕೆ ಸ್ವಭಾವದ ವ್ಯಕ್ತಿ ಈ ಪಾರ್ವತಿಯವರು. ಹೀಗಾಗಿ ಸಿದ್ದರಾಮಯ್ಯನವರು ಸಹ ಮಡದಿಯನ್ನು ಯಾವ ಕಾರ್ಯಕ್ರಮವೂ ಕೂಡ ಕರೆಯೋದು ಇಲ್ಲ, ಕರ್ಕೊಂಡು ಹೋಗೋದಿಲ್ಲ, ಬರುವಂತೆ ಒತ್ತಾಯನೂ ಕೂಡ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬರಲ್ಲ ಅಂಥೇಳಿ. ಇಷ್ಟು ನಾಚಿಕೆ ಸ್ವಭಾವದವರಾಗಿರುವಂತಹ ಈಕೆ ಮನೆ ಬಿಟ್ಟು ಬಾರದ ಪಾರ್ವತಿಯವರ ಆಸ್ತಿ ಅಂದರೆ ಅವರ ಹೆಸರಲ್ಲಿ ಎಷ್ಟು ಆಸ್ತಿ ಇರಬಹುದು ಅನ್ನೋದು ಸಾಮಾನ್ಯ ಜನರ ಕುತೂಹಲ. ಸಿದ್ದರಾಮಯ್ಯನವರ ಮಡದಿ ಪಾರ್ವತಿಯವರ ವಾರ್ಷಿಕ ಆದಾಯ 1,92,000 ರೂಪಾಯಿ ಇದೆಯಂತೆ. ಇವರ ಹೆಸರಲ್ಲಿ 40 ಲಕ್ಷ ರೂಪಾಯಿ ಮೌಲ್ಯದ ಚರಾಸ್ತಿ ಸೇರಿದಂತೆ 7 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಇದೆ ಅನ್ನೋದು ಸಿದ್ದರಾಮಯ್ಯನವರೇ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಅಥವಾ ಬಾಂಡ್ ಅಂತಲೇ ಹೇಳ್ಬೋದು. ಆದರೆ ಇವತ್ತು ಸಿದ್ದರಾಮಯ್ಯನವರ ಈ ಒಂದು ಎಲ್ಲ ರಾಜಕೀಯ ಜೀವನದ ಒಳ್ಳೊಳ್ಳೆ ಘಟನೆಗಳ ನಡುವೆ ಮೂಢ ಹಗರಣ ಅನ್ನುವಂಥ ಒಂದು ಕಪ್ಪು ಚುಕ್ಕೆ ಸುತ್ತಿಕೊಳ್ಳೋದಕ್ಕೂ ಕೂಡ ಪತ್ನಿಗೆ ಕೊಟ್ಟಂಥ ಒಂದು ಸೈಟ್ ಕಾರಣವಾಗುತ್ತೆ ಅಂತ ಹೇಳಿದ್ರೆ ಎಂಥ ದುರಂತ ಹೇಳಿ. ಬಟ್ ಇದರಲ್ಲಿ ಸಿದ್ದರಾಮಯ್ಯನವ್ರಿಗೆ ಕ್ಲೀನ್ ಚಿಟ್ ಸಿಗುತ್ತಾ? ಪತ್ನಿದು ಪಾತ್ರ ಕಿಂಚಿತ್ತೂ ಕೂಡ ಇಲ್ಲ. ಪತ್ನಿ ಹೋಗಿ ಅರ್ಜಿಯನ್ನು ಕೊಟ್ಟಿಲ್ಲ, ಪತ್ನಿ ಹೋಗಿ ಸೈಟ್ ಕೊಡಿ ಅಂತಲೂ ಕೇಳಿಲ್ಲ, ಸಿದ್ದರಾಮಯ್ಯನವರು ಕೂಡ ಹೇಳಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಹಾಗಾದರೆ ಇದರ ಹಿನ್ನೆಲೆ ಏನು, ಇದರ ಮರ್ಮವೇನು ಅನ್ನೋದು ತನಿಖೆಯಿಂದ ಹೊರಗಡೆ ಬರಬೇಕು. ನಂತರ ಏನಾಗುತ್ತೆ ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಈ ಸಿದ್ದರಾಮಯ್ಯನವರ ಪತ್ನಿಯ ಇಷ್ಟೊಂದು ನಾಚಿಕೆ ಸ್ವಭಾವ, ಇಷ್ಟು ಒಳ್ಳೆತನದ ನಡುವೆ ಇಂಥದ್ದೊಂದು ಹಗರಣ ಅವರಿಗೆ ಸುತ್ತಿಕೊಳ್ಳುತ್ತೆ ಅಂತ ಹೇಳಿದ್ರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.